ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಪವಿತ್ರಾಸ್ ಬ್ಯೂಟಿ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ ಇವತ್ತಿನ ವ್ಲಾಗ್. ಹಾಯ್ ಫ್ರೆಂಡ್ಸ್, ಏನದು ನನ್ನ ಮಗಳು ಏನೋ ಮತ್ತೆ ಮಾಡಿಕೊಟ್ಟಿದ್ದಾಳೆ. ಮಾಮ್ ಅಂತ ಬರೆದ್ಬಿಟ್ಟು ಡ್ರಾಯಿಂಗ್ ಮಾಡಿರೋದು ಇಲ್ಲಿ ಮತ್ತು ಇಬ್ಬರಿದ್ದಾರೆ ನೋಡಿ. ಆಮೇಲೆ ಏನು ಬರೆದಿದ್ಯಾ ಓದು? The mom is the best. She gives all of her energy, but we all think that she is a bad mom, but she knows everything we like. I love you, mom. ಮಧ್ಯಾಹ್ನದಿಂದ ಏನೋ ಮುಚ್ಚಿಟ್ಕೊಂಡು ಮಾಡ್ತಾ ಇದ್ಲು. ಏನು ಅಂದೆ ನಾನು ಅದೆಲ್ಲ ಏನು ಕೇಳಕ್ಕೆ ಹೋಗಲ್ಲ. ಸೊ ಏನೋ ಒಂದು ಗ್ರೀಟಿಂಗ್ ಬರೆದು ಇಲ್ಲಿ ನೋಡಿ, ಇಲ್ಲೂ ಇಬ್ಬರಿದ್ದಾರೆ. ಇದೆಲ್ಲ ಜಾಸ್ತಿ ಮಾಡೋದು. ಇಲ್ಲಿ ಬರೆದಿದ್ದಾರೆ. ಇದು ಡ್ರಾಯಿಂಗ್ ಇದೆ, ಡ್ರಾಯಿಂಗ್ ಮಾಡ್ತಾ ಇದ್ದಿದ್ದು. ನಾನು ನೋಡೋಕ್ಕೆ ಹೋದರೆ ಮುಚ್ಚಿಟ್ಟಾಯಿದ್ರು. ಥ್ಯಾಂಕ್ಸ್, ಚೆನ್ನಾಗಿ ಮಾಡಿದ್ಯಾ. ನಿಂಗೆ ಯಾವ ಪಾಪು ಬೇಕು? ತಮ್ಮ ಬೇಕಾ ತಂಗಿ ಬೇಕಾ? ನಂಗೆ ತಂಗಿ ಇಷ್ಟ ಆದರೆ ದೊಡ್ಡಮ್ಮ ಹೇಳ್ತಿದೆ ತಮ್ಮ ಬೇಕು ಅಂತ. ದೊಡ್ಡಮ್ಮಂತ ಹೇಳಬೇಡ, ನೀನು ಹೇಳು. ನಿನಗೆ ಯಾವ ಪಾಪು ಬೇಕು? ಇಷ್ಟ. ಶಾಪ್ ಹತ್ರ ಹೋಗಬೇಕು, ಸ್ವಲ್ಪ ಏನೋ ಐಟಮ್ ಎಲ್ಲ ತರಬೇಕಿತ್ತು. ಅದಕ್ಕೆ ಶಾಪ್ ಹತ್ರ ಹೋಗ್ತಿದ್ದೆ. ಹಾಗೆ ವ್ಲಾಗ್ ಶುರು ಮಾಡೋಣ ಅಂತ. ಲಾಸ್ಟ್ ಟೈಮ್ ನಾನು ಒಂದು OGTT ಟೆಸ್ಟ್ ಮಾಡಬೇಕಿತ್ತು, ಬಟ್ ಅವರು ಅದೇನೋ ಆ ಮಂತಲ್ಲಿ ಮಾಡೋಕ್ಕಾಗಲ್ಲ ಅಂತ. ಬಟ್ ಜಸ್ಟ್ ಶುಗರ್ ಟೆಸ್ಟ್ ಮಾಡಿದರು. ನನಗೆ ಶುಗರ್ ಲೆವೆಲ್ ಕಡಿಮೆ ಇದೆ. ಸೊ ಅವ್ರು ಹಂಗಂತ ಹೇಳಿದಾಗಿಂದ ಮನೆಯಲ್ಲಿ ಒಂದೇ ಇದು ಅದು ಏನು ಅಂದರೆ ಪ್ರೆಗ್ನೆನ್ಸಿಯಲ್ಲಿ 90ಇಂದ 140 ಶುಗರ್ ಲೆವೆಲ್ ಇರಬೇಕು. ಬಟ್ ನನಗೆ ಬಂದು 85 ಇದೆ. 5% ಏನೋ ಕಡಿಮೆ ಇದೆ ಅಷ್ಟೇ. 90ಇಂದ 140 ಮಧ್ಯ ಅಷ್ಟರಲ್ಲಿ ಇರಬೇಕಿದ್ದು 85 ಇದೆ. ಸೊ ಸ್ವಲ್ಪ ಯಾವಾಗಲೂ ತುಂಬ ಹೊತ್ತು ಇದಾದಾಗ ತಲೆ ಸುತ್ತು ಬರೋದು ಆ ಥರ ಎಲ್ಲ ಅನಿಸುತ್ತೆ ನನಗೆ. ಸೊ ಅದಕ್ಕೆ ಮನೇಲಿ ಯಾವಾಗಲೂ ಸ್ವೀಟು ಅನ್ನೋದಾಗ್ಬಿಟ್ಟಿದೆ. ಸ್ವೀಟ್ ತಿನ್ನೋಲ್ಲ ನೀನು, ಸಿಹಿ ಅಂದ್ರೆ ಆಗಲ್ಲ ಅಂತ. ಇವಾಗಂತೂ ಟಾರ್ಚರ್ ಆಗಿಬಿಟ್ಟಿದೆ ನನಗೆ. ಒಳ್ಳೆ ಪಜ್ಜಿತಿ ಬಂತು ಅಂತ ಹಲ್ವಾ ತಿಂತೀನಿ ಅಂತ ಹೇಳ್ಬಿಟ್ಟು ಬರೀ ಡ್ರೈ ಫ್ರೂಟ್ಸ್ ಹಲ್ವಾ ಮತ್ತು ಈ ಕಡಲೆ ಬೀಜದ ಬರ್ಫಿ ಬರುತ್ತೆ ನೋಡಿ ಅದು, ಮತ್ತು ಈ ಕಾಜು ಸ್ವೀಟು ಕಾಜುದು ಅದು, ಮತ್ತು ಈಗ ಬೆಳಗ್ಗೆ ಕೊಬ್ಬರಿ ತುರಿದಿಟ್ಬಿಟ್ಟು ಹೋಗಿದ್ದಾರೆ. ನಾನು ಮರಿಬಾರ್ದು, ಮಿಸ್ ಮಾಡಬಾರ್ದು, ರವೆ ಉಂಡೆ ಮಾಡಿಟ್ಟು ಅಂತ. ಹಾಗೆ ಕಾಫಿ ಟೀ ಶುಗರ್ ಹಾಕೋ ಅಂತ ನಾನು ಅದೇ ಹೇಳ್ತಾ ಇದ್ದೀನಿ. ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಕಡಿಮೆ ಇದ್ದರೆ ಓಕೆ, ಜಾಸ್ತಿ ಆದರೆ ಕಷ್ಟ ಅಂತ. ಇಲ್ಲ ಕಡಿಮೆ ಆದರೂ ಕಷ್ಟನೇ, ನಿಂಗೆ ಅದಕ್ಕೆ ಸುಸ್ತಾಗೋದು ಪದೇ ಅಂತ. ಸೊ ಅದಕ್ಕೆ ಪಾಪ ಕೊಬ್ಬರಿ ಬೆಳಗ್ಗೆ ತುರಿದಿಟ್ಬಿಟ್ಟು ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ರವೆ ಉಂಡೆನಾದರೂ ಮಾಡೋದು. ಸಿಂಪಲ್ ರೆಸಿಪಿ ಅಲ್ವಾ. ಸೊ ಹಾಗೆ ರವೆ ಉಂಡೆ ನಾವು ಹೆಂಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಶಾಪ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ರವೆ ಮತ್ತು ಅದಕ್ಕಿನ್ನೂ ಎಲ್ಲ ಇದೆ, ಬಟ್ ರವೆ ಇಲ್ಲ. ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕು, ತೊಗೊಂಡು ಬರ್ತೀನಿ ಹೋಗಿ. ಈವ್ನಿಂಗ್ ಆ ಗ್ರೀಟಿಂಗ್ ನನ್ನ ಮಗಳು ನನಗೆ ತೋರಿಸೇ ಇರಲಿಲ್ಲ. ವಿಡಿಯೋ ಆನ್ ಮಾಡಿದೆ ಮಾತಾಡೋಣ ಅಂತ. ಆವಾಗ ಗ್ರೀಟಿಂಗ್ ತೊಗೊಂಬಂದ್ಲು. ಹೀಗೆ ಪ್ರತಿದಿನ ಒಂದು ಬುಕ್ಕಲ್ಲಿ ಐ ಲವ್ ಯು ಮಮ್ಮಿ ಅಂತ ಬರೆಯೋದು, ಮತ್ತೇನಾದರೂ ಮಿಸ್ಟೇಕ್ ಆದರೆ ಸಾರಿ ಮಮ್ಮಿ ಅಂತ ಬರೆಯೋದು. ಯಾವಾಗಲೂ ಮಮ್ಮಿ ಐ ಲವ್ ಯು, ಮಮ್ಮಿ ಐ ಲವ್ ಯು, ಮಮ್ಮಿ ಐ ಲವ್ ಯು ಇದನ್ನೇ ಮಾಡ್ತಿರ್ತಾಳೆ. ಆ್ಯಂಡ್ ದಿನಕ್ಕೆ ಒಂದು 10-15 ಸರಿನಾದರೂ ಮುತ್ತು ಕೊಡಬೇಕು. ಸೊ ಈ ರೀತಿ ನನ್ನ ಮಗಳು ನನ್ನ ಮೇಲೆ ತುಂಬ ಒಂಥರ ಇದಾಗ್ಬಿಟ್ಟಿದ್ದಾಳೆ. ನನಗೆ ಕೆಲವೊಂದು ಸರಿ ನಿಜವಾಗ್ಲೂ ತುಂಬ ಭಯನೇ ಆಗುತ್ತೆ, ಏನಕ್ಕೆ ಇಷ್ಟೊಂದು ಅಡಿಕ್ಟ್ ಆಗ್ತಾಯಿದ್ದಾಳೆ ನನಗೆ ಅಂತ. ನಾನು ತುಂಬ ರಫ್ ಆಗಿರ್ತೀನಿ, ಬೈತೀನಿ. ಆದರೂ ನನ್ನ ಮಗಳಿಗೆ ಅದೇನೋ ಗೊತ್ತಿಲ್ಲ, ನಾನು ಅಂದರೆ ಅಷ್ಟು ಇಷ್ಟ. ಅವಳಿಗೆ ಹೊಡೆದಿದ್ದು ಯೋಚನೆ ಮಾಡಲ್ಲ, ನನಗೆಲ್ಲಿ ನೋವಾಯಿತು ಅಂತ ನೋಡ್ತಿರ್ತಾಳೆ. ಸೊ ಇವಾಗ ಅದೇ ರವೆ ಉಂಡೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು, ತೊಗೊಂಡೋಗೋಣ ಅಂತ ಬಂದೆ. ಹಾಗೆ ಕೆಲವು ಸೋಪೆಲ್ಲ ಖಾಲಿಯಾಗಿದೆ, ಅದೆಲ್ಲ ತೊಗೋಬೇಕು. ನನ್ನ ತಮ್ಮ ಇಲ್ಲಿರೋದು. ಇವಾಗ ಮಾಸ್ಕ್ ಹಾಕೊಂಡ್ಬಂದಿಲ್ಲ ಅಂದರೆ ನಾವು ಮನೆಯವ್ರು ಅಷ್ಟೇ. ಆಮೇಲೆ ಬಟ್ ಏನು ತಗೊಬೇಕು ಅಂದರೆ ನನ್ನ ಹಸ್ಬೆಂಡ್ ಪರ್ಮಿಷನ್ ಇರಬೇಕು. ಸುಮ್ಮನೆ ಏನೇನೋ ಎತ್ಕೊಂಡೋಗಿ ಮನೇಲಿ ಇಟ್ಟರೆ ಬೈತಾರೆ.
ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಉರಿಬೇಕು. ಚೆನ್ನಾಗಿ ಹುರಿದಷ್ಟು ರವೆ ಉಂಡೆ ಚೆನ್ನಾಗಿ ಬರುತ್ತೆ. ಆಮೇಲೆ ಏನಾಗುತ್ತೆ ಅಂತಂದರೆ ಶಾಪ್ ಹತ್ರ ಹೋಗ್ತೀನಿ. ಆ್ಯಕ್ಚುಲಿ ಕುಕ್ಕಿಂಗ್ ಆಯಿಲ್ ಖಾಲಿ ಆಗಿದೆ ಮತ್ತು ಹಾಲು ಬೇಕಿತ್ತು. ಏನೋ ಅಲ್ಲಿ ಹೋದ ತಕ್ಷಣ ಮಾತಾಡ್ಕೊಂಡು ಎಲ್ಲ ಮರ್ತೋಗ್ತೀನಿ. ಏನು ಬೇಕು ಅನ್ನೋದು ತೊಗೊಂಬರಲ್ಲ. ಏನೋ 2 ಐಟಮ್ ನೆನಪಾಯಿತು, ಅದನ್ನು ತೊಗೊಂಬಂದೆ ಅಷ್ಟೇ. ಅಲ್ಲಿ ಯಾವಾಗಲೂ ಹಿಂಗೇನೆ ಹೋದಾಗ ನಾನು ಏನಾದರೂ ಅಂದ್ಕೊಂಡು ಹೋಗಿದ್ರು ಅದು ತೊಗೊಂಡೇ ಬರೋದಿಲ್ಲ, ತೊಗೊಂಡು ಬರೋಕ್ಕಾಗೋದು ಇಲ್ಲ. ಸೊ ಈ ಥರ ಮಾಡ್ತೀನಿ. ಇದು ಕಾಮನ್ ಆಗಿ ಎಲ್ಲರಿಗೂ ಅನ್ಸುತ್ತೆ, ಮನೇಲಿದ್ದಾಗ ಎಷ್ಟೊಂದು ನೆನಪಾಗುತ್ತೆ, ಹೊರಗಡೆ ಹೋದ ತಕ್ಷಣ ಏನೂ ನೆನಪಾಗಲ್ಲ. ಬೆಳಗ್ಗೆ ಕೊಬ್ಬರಿ ತುರ್ದಿಟ್ಟು ಹೋಗಿದ್ದಾರೆ, ಇಷ್ಟೊಂದು ಕೊಬ್ಬರಿ ತುರ್ದಿದ್ದಾರೆ. ಕೊಬ್ಬರಿ ಘಮ ಚೆನ್ನಾಗಿ ಬರ್ತಾ ಇದೆ. ಅಮ್ಮು ಸ್ಲೈಡಿಂಗ್ ಡೋರ್ ಕ್ಲೋಸ್ ಮಾಡ್ತೀನೋ, ಸೊಳ್ಳೆ ಬರ್ತವೆ. ಹಂಗೆ ಇದು ಕಿಚನ್ ಡೋರ್ ಕ್ಲೋಸ್ ಮಾಡಿ. ಸ್ವಲ್ಪ 3 ದಿನದಿಂದ ಮಳೆ ನಿಂತಿತ್ತು. ಇವತ್ತು ಆಗಲೇ ಮಳೆ ಬರ್ತಾ ಇದೆ, ಈವ್ನಿಂಗ್ ಕೂಡ ಆಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಸೂಪ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು, ಇದು 10 ರೂಪೀಸ್ದು ದೊಡ್ಡದು ತೊಗೊಂಬಂದರೆ ವೇಸ್ಟ್ ಆಗುತ್ತೆ ನಮ್ಮ ಮನೇಲಿ. ಹಾಗಾಗಿ 1 ಕಪ್ ಅಷ್ಟು ಮಾಡ್ತೀನಿ, ನಾನು ನನ್ನ ಮಗಳು ಬೈಟ್ ಮಾಡ್ಕೋಬೋದು. ಹಾಗೆ ಈ ಸೂಪೆಲ್ಲ ಮಾಡಿ ರವೆ ಉಂಡೆ ರೆಸಿಪಿಯನ್ನು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಆಗಲ್ಲ, ಬಟ್ ಇವಾಗ ಅನಿವಾರ್ಯವಾಗಿಬಿಟ್ಟಿದೆ. ನಾನು ಶುಗರ್ ಕಡಿಮೆ ಆಗೋದ್ರಿಂದ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾನು ತುರಿದಿರೋಂತಹ ಕೊಬ್ಬರಿನ ಹಾಕೋತಾ ಇದ್ದೀನಿ. ಗ್ಯಾಸ್ ಬಂದ್ಬಿಟ್ಟು ತೀರಾ ಕಡಿಮೆ ಫ್ಲೇಮಲ್ಲಿದೆ, ಗ್ಯಾಸ್ ಆಫ್ ಮಾಡಿಲ್ಲ ನಾನು. ಯಾಕೆಂದರೆ ಅದು ಆರಿದ ಮೇಲೆ ನಾವು ಉಂಡೆ ಕಟ್ಟೋಕ್ಕಾಗಲ್ಲ, ಬಿಸಿಲೇ ಇರಬೇಕು ರವೆ ಉಂಡೆ ಮಾಡೋದಕ್ಕೆ. ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಶುಗರನ್ನು ಹಾಕ್ಕೋತಾ ಇದ್ದೀನಿ. ಫಸ್ಟ್ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಅದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಶುಗರ್ ಕಡಿಮೆ ಇದೆಯಾ ಅಥವಾ ಜಾಸ್ತಿ ಇದೆಯಾ. ಅಂದರೆ ಕಡಿಮೆ ಇದ್ದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು. ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಟಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಒಂದು 4-5 ಸಾಕಾಗುತ್ತೆ ಆ ಘಮ. ಈಗ ಅದೆಲ್ಲನ ಮಿಕ್ಸ್ ಮಾಡ್ತೀನಿ. ಹಾಗೆ ನೀವು ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ತುಂಬ ಅಂದರೆ ಫುಲ್ ಕಡಿಮೆಯಲ್ಲಿ ಇಟ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊತಾ ಇರಿ. ರವೆ ಉಂಡೆ ಅಂದರೆ ತಣ್ಣಗಾಗಬಾರ್ದು, ಬಿಸಿ ಇರಬೇಕು. ಸ್ವಲ್ಪ ಸಕ್ಕರೆ ಕಡಿಮೆ ಇದೆ ಅನಿಸ್ತು, ಮತ್ತು ನಾನು ಹಾಕೋತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಹಾಲನ್ನು ಬಿಸಿಗಿಟ್ಟಿದ್ದೀನಿ. ನಾನು ಬಿಸಿ ಹಾಲಲ್ಲೇ ರವೆ ಉಂಡೆನ ಕಟ್ಟೋದು. ಕೆಲವೊಬ್ಬರು ಸಕ್ಕರೆ ಪಾಕ ಎಲ್ಲ ಮಾಡ್ತಾರೆ, ಅದು ನನಗಿಷ್ಟ ಆಗಲ್ಲ. ಈ ಥರನೇ ನನಗೆ ರವೆ ಉಂಡೆ ಇಷ್ಟ. ಹಾಗಾಗಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ. ಇವಾಗ ನೀವೊಮ್ಮೆ ಟೇಸ್ಟ್ ನೋಡ್ಬೋದು. ಸಕ್ಕರೆ ಏನಾದರೂ ಕಡಿಮೆ ಇದೆ ಅಂತಂದರೆ ಮತ್ತೆ ಸಕ್ಕರೆ ಹಾಕ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ನನಗೆ ಶುಗರ್ ಇಷ್ಟ ಆಗಲ್ಲ, ಆದರೆ ಈ ಥರ ಏನಾದರೂ ಮನೆಯಲ್ಲೇ ಮಾಡಿದಾದರೆ ಸ್ವಲ್ಪ ತಿಂತೀನಿ. ಅದಕ್ಕೆ ನಮ್ಮ ಮನೆಯವರು ಹೊರಗಡೆಯಿಂದ ತಂದರೆ ಅದು ಹಾಕಿರ್ತಾರೆ ಇದು ಹಾಕಿರ್ತಾರೆ ಅಂತೀಯ, ಮನೆಯಲ್ಲೇ ಮಾಡ್ಕೊಂಡು ತಿನ್ನು ಅಂತ. ಇವತ್ತು ಕೊಬ್ಬರಿ ತುರಿದಿದ್ದೀನಿ, ನಾಳೆ ಕ್ಯಾರೆಟ್ ತುರಿದಿರ್ತೀನಿ. 1-2 ದಿನ ಆದಮೇಲೆ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ತಿನ್ನು ಅಂತ. ಸೊ ಮನೇಲಿ ಒಂಥರ ಫಜೀತಿ ಆಗಿಬಿಟ್ಟಿದೆ ನಂದು ಈಗ ಶುಗರ್ ಕಡಿಮೆ ಆಗಿ. ಅದಕ್ಕೆ ಬಿಸಿ ಬಿಸಿ ಹಾಲನ್ನು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಂಡು, ನಿಮಗೆ ಅದು ಬಿಸಿ ಇದ್ದಾಗಲೇ ಉಂಡೆ ಕಟ್ಟಬೇಕು. ಅದಕ್ಕೆ ನಾನು ಫುಲ್ಲು ಮಿಕ್ಸ್ ಮಾಡಿಲ್ಲ, ಸೈಡಲ್ಲೇ ಎಷ್ಟಿಷ್ಟೇ ಹಾಲು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಉಂಡೆಯನ್ನು ಕಟ್ತೀನಿ. ಇದು ಶುಗರ್ ಆದ್ದರಿಂದ ಸ್ವಲ್ಪ ಸಾಫ್ಟಾಗಿದ್ರೂ ಬೆಳಗ್ಗೆ ಅಷ್ಟೊತ್ತಿಗೆ ಉಂಡೆ ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ಸಿಹಿಯಾದ ರುಚಿಯಾದ ಮನೆಯಲ್ಲೇ ರವೆ ಉಂಡೆ ರೆಸಿಪಿ ರೆಡಿ. ರೆಸಿಪಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಮಾಡ್ತಾ ಇರಬೇಕಾದ್ರೆ ನನಗೆ ನೆನಪಾಗೋದೇನಪ್ಪ ಅಂತಂದರೆ, ನಮ್ಮ ಮನೆಯವ್ರು ಆರ್ಮಿಲಿದ್ದಾಗ ರಜೆಗೆ ಬರೋರು. ರಜೆಗೆ ಬಂದಾಗ ಈ ಥರ ರವೆ ಉಂಡೆ, ಕರ್ಜಿಕಾಯಿ ಆ ಥರ ಏನಾದರೂ ಮಾಡಿಸ್ಕೊಂಡು ಬಾಕ್ಸಲ್ಲಿ ತೊಗೊಂಡು ಹೋಗೋರು. ಅಂತಂದರೆ ಅವ್ರ ಫ್ರೆಂಡ್ಸ್ಗೆಲ್ಲ ಕೊಡೋಕ್ಕೆ. ಅವರು ರಜೆಗೆ ಹೋದರೆ ಅವ್ರು ಬರಬೇಕಾದ್ರೆ ಅವರು ಬಾಕ್ಸಲ್ಲಿ ಏನಾದರೂ ಮಾಡಿಸ್ಕೊಂಡು ತೊಗೊಂಬರಂದ್ರೆ ಅವ್ರ ಸೈಡ್ ಏನು ಸ್ಪೆಷಲ್ ಇರುತ್ತೋ ಅದನ್ನು ಅವ್ರು ತೊಗೊಂಬರೋರು. ಇವ್ರ ಸೈಡ್ ಏನು ಸ್ಪೆಷಲ್ ಇರುತ್ತೋ ಅದನ್ನು ಇವರು ತೊಗೊಂಡೋಗೋರು. ಅದು ನೆನಪಾಗತ್ತೆ ಇವಾಗ. ಏನಾದರೂ ಮಾಡಿಕೊಡು ಅನ್ನೋದು ಈಸಿ ಆಗೋದೇ ರವೆ ಉಂಡೆ ಅಂದ್ಬಿಟ್ಟು ಇದೊಂದೇ. ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲಿ ಊರಿಂದ ಬಂದಿದ್ದಾರೆ, ಏನಾದರೂ ತಂದಿರ್ತಾರೆ ಅಂತ. ಹೊರಗಡೆ ಸ್ವೀಟ್ ಆದರೆ ತಿನ್ನಲ್ಲ, ಮನೇಲಾದರೂ ಮಾಡಿದ್ರೆ ತಿಂತೀನಿ ಅಂತ ಹೇಳ್ಬಿಟ್ಟು ಮಾಡು ಅಂತ. ಇದು ಬಿಸಿಲೇ ಕಟ್ಬಿಡಬೇಕು. ಸ್ವಲ್ಪ
ಆದ್ರೂ ಉಂಡೆ ಬರಲ್ಲ. ಮತ್ತೆ ಬಿಸಿ ಮಾಡಿಕೊಂಡು ಕೈಯೆಲ್ಲ ಸುಟ್ಟೋಗ್ಬಿಡುತ್ತೆ ಇದು ಉಂಡೆ ಕಟ್ಟೋಷ್ಟರಲ್ಲಿ. ರವೆ ಉಂಡೆ ಮಾಡಿದ್ದಾಯಿತು, ಚೆನ್ನಾಗಿ ಬಂದಿದೆ. ಹಾಗೆ ನೋಡಿ ನನ್ನ ಮಗಳು ಕೆಲಸನ ಎಷ್ಟು ಒಳ್ಳೆ ಹುಡುಗಿ ಅಂತ. ಅದು ಬಾತ್ರೂಮಲ್ಲಿ ಬಟ್ಟೆ ಹ್ಯಾಂಗ್ ಮಾಡೋದು, ಅದರಲ್ಲಿ ಇಟ್ಕೊಂಡು ಉಯ್ಯಾಲೆ ಆಡೋಕ್ಕೆ ಹೋಗಿ ಮುರಿದಾಕಿ ಇಟ್ಟಿರೋದು. ಈ ಥರ ಕೆಲಸಗಳು ಈ ಸ್ಕೂಲ್ ಹೋದರೆ ಒಂಥರ ಅನಿಸ್ಬಿಟ್ಟಿದೆ ಇವಾಗ. ಮಿರರ್ ಹೊಡೆದಾಕಿದ್ಲು ಒಂದಿನ ಈಗ ಹ್ಯಾಂಗರ್ ಮುರಿದಾಕಿದ್ಲು. ಇನ್ನು ಏನಾದರೂ ಉಳಿದಿದ್ರೆ ನೋಡಬೇಕು, ಅದನ್ನು ಮಾಡ್ತಾರೆ. ಹಿಂಗೆ ನೋಡ್ಕೊತಾ ಇರಬೇಕು. ಒಂದಿನ ಇಡೀ ಒಂದು ಲಿಪ್ಸ್ಟಿಕ್ ಕಟ್ ಮಾಡಿದರು, ಒಂದಿನ ಇಡೀ ನೈಲ್ ಪಾಲಿಷ್ನ ಚೆಲ್ಲಿದ್ರು, ಒಂದಿನ ನಂದು ಈ ಐ ಶ್ಯಾಡೋದು ಫುಲ್ಲು ಕಲರೆಲ್ಲ ತೆಗೆದುಬಿಟ್ಟಿದ್ದಾರೆ ಒಂದರಲ್ಲಿ. ಈ ಕೆಲಸ ಮಾಡೋದು. ಆಮೇಲೆ ಬಂದು ಸಾರಿ ಮಮ್ಮಿ, ಲವ್ ಯು ಮಮ್ಮಿ, ಸಾರಿ ಮಮ್ಮಿ, ಇಷ್ಟೇ. ಇನ್ನೇನು ಹೇಳಬೇಕಿತ್ತು ಅಲ್ಲ. ಮತ್ತು ಇದನ್ನ ಹೆಂಗೆ ಇವಾಗ ಸರಿ ಮಾಡೋದು? ಅದಾಗಲೇ ಒಂದು ವಾರ ಆಯಿತು ಕಿತ್ತಾಕಿ. ಡ್ರಿಲ್ಲಿಂಗ್ ಮಿಷಿನ್ ತರಬೇಕಂತ. ಅದು ಆ್ಯಕ್ಚುಲಿ ಈ ವೆಲ್ಡಿಂಗ್ ಮಾಡಿಸ್ಬೇಕು. ಅದು ಕಟ್ಟಾಗ್ಬಿಟ್ಟಿದೆ. ಹಿಂಗೆ ಇಟ್ಕೊಂಡು ಜೋಕಾಲಿ ಆಡಿ ಕಟ್ ಮಾಡಿ ಮುರಿದಾಕಿದ್ದು. ಹಂಗೆ ಭಯ ಆಗಿಬಿಟ್ಟಿದೆ ಈಗ. ಇನ್ನೂ ಮನೇಲಿ ಇನ್ನೂ ಏನೇನು ಸ್ಕೂಲ್ ಸ್ಟಾರ್ಟ್ ಆಗೋ ವರ್ಷದಲ್ಲಿ ಏನೇನು ಮುರಿದೋಗ್ತಾವೋ ಅಂತ. ಏನು ಆ್ಯಕ್ಚುಲಿ ನಾನು ಡ್ರೆಸ್ಸಿಂಗ್ ಟೇಬಲ್ಗೆ ಲಾಕ್ಗೆ ಏನೂ ಮಾಡೋಕ್ಕಾಗಲ್ಲ. ಏನಾದರೂ ಹಿಂಗೆ ಮನೇಲಿ ಹಾಸ್ಪಿಟಲ್ಗೆ ಹೋದಾಗ ಏನಾದರೂ ಹೇಳಿ ಹೋಗಿರ್ತೀನಿ ಏನೂ ಮುಟ್ಟಬಾರ್ದು ಅಂತ. ಸೊ ಹೇಳಿ ಹೋದ್ರೂ ಎಲ್ಲ ಮುಟ್ಟಿರೋದೆ ಅವಳ ಕೆಲಸ. ಈಗ ಊಟಕ್ಕೆ ಹಾಕ್ಕೊಟ್ಬಿಟ್ಟು ಮಲ್ಕೊ ಅಂತ ಹೇಳ್ಬೇಕು. ಮಿಕ್ಕಿದ ಕೆಲಸ ನಾನು ಮಾಡಬೇಕು. ಮಧ್ಯಾಹ್ನ ಶಾಪ್ ಹತ್ರ ಹೋದಾಗ ಐಸ್ ಕ್ರೀಮ್ ತಂದಿಟ್ಟಿದ್ದೀವಿ. ಇನ್ನು ಅದನ್ನು ತಿನ್ನೋ ತನಕ ಬಿಡೋಲ್ಲ ನನಗೆ. ಐಸ್ ಕ್ರೀಮ್ ಅಂತ. ಊಟ ಆದಮೇಲೆ ಒಂದು ಐಸ್ ಕ್ರೀಮ್ ಕೊಟ್ಬಿಟ್ಟು ಅವಳ ಫಸ್ಟ್ ಬೇಗ ಮಲಗಿಸ್ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡಬೇಕು. ಸೊ ಮಲ್ಕೊಳ್ಳೋಣ ಅಂದ್ಕೊಂಡೆ. ಸ್ವಲ್ಪ ಹಾಲಿನ ಕೆನೆ ಇತ್ತು, ಅದಕ್ಕೆ ಅರಿಶಿನ ಹಾಕಿ ಒಂದು ಫೇಶಿಯಲ್ ಮಸಾಜ್ ಮಾಡೋಣ ಅಂತ. ಹಾಲಿನ ಕೆನೆ ಉಳಿದ್ರೆ ನಾನು ಈ ಥರ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ. ಆ್ಯಕ್ಚುಲಿ ಸ್ಕಿನ್ ಡಾರ್ಕ್ ಆಗ್ತಾ ಇದೆ ಅಂತ ಅನಿಸುತ್ತೆ ನನಗೆ ಈಗ, ನೆಕ್ಕು ಎಲ್ಲ. ಸೊ ಹಾಗಾಗಿ ಕೆಲವೊಬ್ರಿಗೆ ಏನಾಗ್ಬಿಡುತ್ತೆ ಅಂತಂದರೆ, ಕೆಲವೊಂದು ಪ್ರಾಬ್ಲಮ್ ಅಂದರೆ ಅವರೇನು ಮಾಡ್ಕೊಂಡಿಲ್ಲ ಅಂತ ಅಂದರೆ ಪರ್ಮನೆಂಟಾಗಿ ಹಾಗೆ ಉಳಿದ್ಬಿಡುತ್ತೆ. ಕೆಲವೊಬ್ಬರಿಗೆ ಡಾರ್ಕ್ ನೆಕ್ ಆಗುತ್ತೆ, ಪ್ರೆಗ್ನೆನ್ಸಿಲಿ ಆಗಿದ್ದು ಆಮೇಲೆ ಹೋಗಲೇ ಇಲ್ಲ ಅಂತ. ಸೊ ಅದಕ್ಕೆಲ್ಲ ರೆಮಿಡಿ ಏನಾದರೂ ಟ್ರೈ ಮಾಡ್ತಾಯಿದ್ರೆ, ಅಂದರೆ ಅಷ್ಟು ಡಾರ್ಕ್ ಆಗದಲ್ಲಿರೋವಾಗ ನೋಡಿಕೊಂಡ್ರೆ. ನನಗೆ ಪಿಂಪಲ್ಸ್ ಇರಲಿಲ್ಲ, ಬಟ್ ಇವಾಗ ಅಲ್ಲೊಂದು ಪಿಂಪಲ್ಸ್ ಆಗುತ್ತೆ ನೋಡಿ. ಇಲ್ಲೆಲ್ಲ ಆಗಿದೆ. ಸೊ ಆಗುತ್ತೆ, ಆಗ್ದಲೇ ಇರೋ ಹಾಗೆ ತಡೆಯೋಕ್ಕಾಗಲ್ಲ ಈ ಟೈಮಲ್ಲಿ. ಅಂದರೆ ನಾನು ಮನೆಯಲ್ಲೇ ಏನಾದರೂ ಮಾಡ್ತಾ ಇರ್ತೀನಿ. ಸೊ ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ವಿಡಿಯೋಸ್ ಎಲ್ಲ ಮಾಡ್ತೀವಲ್ಲ. ಸೊ ಸ್ಕಿನ್ ಚೆನ್ನಾಗಿದ್ದರೆ ಮಸಾಜ್ ಕ್ರೀಮ್ ಥರ ವರ್ಕ್ ಆಗುತ್ತೆ. ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಕಡಲೆ ಹಿಟ್ಟಿದ್ದು ಅದು ಸ್ವಲ್ಪ ಆಯಿಲ್ ಥರ ಇರುತ್ತೆ. ನೀವು ವಾಶ್ ಮಾಡಿದ್ರೆ ಹೋಗೋದಿಲ್ಲ. ಹೀಗೆ ಕಡಲೆ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿ ವಾಶ್ ಮಾಡಿದ್ರೆ ಹೋಗುತ್ತೆ. ಸೊ ನಾನೀಗ ವಾಶ್ ಮಾಡ್ಕೊಂಬರ್ತೀನಿ. ಸೊ ನೋಡಿದ್ರೆಲ್ಲ ಸಿಂಪಲ್ಲಾಗಿ ಹೇಗೆ. ಅಕಸ್ಮಾತ್ ನಿಮಗೆ ತುಂಬ ಹೆವಿ ಡ್ರೈ ಫೀಲ್ ಆಗ್ತಾಯಿದೆ ಸ್ಕಿನ್ ಅಂತ ಅಂದರೆ, ಮನೇಲಿ ಹೆಂಗೋ ಹಾಲಿನ ಕೆನೆ ಇದ್ದೇ ಇರುತ್ತೆ. ಹಾಲಿನ ಕೆನೆಯಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಕಡಲೆ ಹಿಟ್ಟಲ್ಲಿ ಫೇಸನ್ನು ವಾಶ್ ಮಾಡ್ಕೊಳ್ಳೋದು ತುಂಬ ಸಾಫ್ಟ್ ಆಗುತ್ತೆ. ನೀವೇ ಫಸ್ಟ್ ವಾಶಲ್ಲೇ ನೋಡ್ಬೋದು, ತುಂಬಾ ಸಾಫ್ಟ್ ಆಗುತ್ತೆ. ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. ನೀವು ಡೈಲಿ ಬೇಕಾದರೆ ಮಾಡ್ಬೋದು ಇದನ್ನು. ಅಕಸ್ಮಾತ್ ನಿಮ್ಮ ಮನೇಲಿ ಹಾಲಿನ ಕೆನೆ ಉಳಿತಾ ಇದೆ ಅಂತ ಅಂದಾಗ
ಹಾಗೆ ಕಣ್ಣ ಹತ್ರ ಕೂಡ ನನಗೆ ತುಂಬ ಡಾರ್ಕ್ ಸರ್ಕಲ್ ಆಗ್ತಾಯಿದೆ. ಅದಕ್ಕೇನಾದರೂ ಮಾಡಬೇಕು. ನಾನೇನು ಮಾಡಿಲ್ಲ. ಆ್ಯಕ್ಚುಲಿ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಅದು ಕ್ಲಿಯರ್ ಆಗುತ್ತೆ ನನಗೆ. ಸೊ ನಿದ್ದೆ ಪ್ರಾಬ್ಲಮಿಂದ ಆಗಿರೋದು. ಹಾಗೆ ನನ್ನ ಮಗಳು ಮಲ್ಕೊಂಡ್ಳು. ನನ್ನ ಮಗಳಿಗೆ ನಾನಂದರೆ ತುಂಬ ಇಷ್ಟ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಕೆಲವೊಮ್ಮೆ ಭಯ ಆಗುತ್ತೆ ನನಗೆ, ಏನಪ್ಪ ಇಷ್ಟೊಂದು ಹಚ್ಕೊಂಡ್ರೆ ಹೇಗೆ ಏನು ಮುಂದೆ ಯೋಚನೆ ಮಾಡಿದಾಗ ಭಯ ಆಗೇ ಆಗುತ್ತೆ. ನಾನಂತೂ ಸ್ವಲ್ಪ ರೂಢಾಗೇ ಇರ್ತೀನಿ ಯಾವಾಗಲೂ. ಅದೇ ಅಡಿಕ್ಟ್ ಆಗಿಬಿಡ್ತಾರೆ ಮಕ್ಕಳು ಅಂತ. ಸ್ವಲ್ಪ ಆದ್ರೂ ಅವಳಿಗೆ ಏನೇ ಆಗಲಿ ನನಗೊಂದು ಸಣ್ಣ ನೋವಾದರೂ ತಡ್ಕೊಳ್ಳಲ್ಲ, ಅಷ್ಟು ಇದು ಮಾಡ್ತಾಳೆ. ಈಗ ತಾನೇ ಮಲ್ಕೊಂಡ್ಳು. ನಾನು ಕೆಲಸ ಎಲ್ಲ ಮುಗಿಸ್ದೆ. ಬೆಳಗ್ಗೆಗಿನ ಮಿಕ್ಕಿರೋ ಕೆಲಸ ಎಲ್ಲ ಮಾಡ್ಕೊಳ್ಳೋದು. ಇವತ್ತಿನ ವ್ಲಾಗ್ ಇಷ್ಟೇ. ಸಿಹಿಯಾದ ಒಂದು ರೆಸಿಪಿ ಜೊತೆಗೆ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.